ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ 2025-26ನಲ್ಲಿ ಸೆಕೆಂಡ್ ಪಿ ಯು ಅಕೌಂಟೆನ್ಸಿಯಲ್ಲಿ 3 ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದು, ಅದರಲ್ಲಿ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬರುವಂಥ ಪಾರ್ಟ್ ಸಿ ಸೆಕ್ಷನಲ್ಲಿರೋ 6 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಕ್ವಶನ್ ನಂಬರ್ 26 ತನಕ ಸಾಲ್ವ್ ಮಾಡ್ತಿದ್ದೇನೆ. ದಿಸ್ ಪ್ರಾಬ್ಲಮ್ಸ್ ಈಸ್ ಬೇಸ್ಡ್ ಆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಸ್ ಪರ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಓಕೆ, ಅಕಾರ್ಡಿಂಗ್ ಟು ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಫಾರ್ ದ ಇಯರ್ ಎಂಡಿಂಗ್ ಕೊಟ್ಟಿದ್ದಾರೆ ಅವರೇ 31st ಮಾರ್ಚ್ 2025 ಒಂದು ಫಾರ್ಮೇಟ್ ಇದೆ. ಇಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡೋಕೆ ಹೇಳಿರೋದು ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂಡರಲ್ಲಿ. ಪರ್ಟಿಕ್ಯುಲರ್ಸ್ ದೆನ್ ಅಮೌಂಟ್ ಇನ್ ರುಪೀಸ್ ಹೆಡಿಂಗ್ ಹಾಕೋಬೇಕು. ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂಡರ್ ಇಂಡೈರೆಕ್ಟ್ ಮೆಥಡ್ ಅಂಡರ್ ಮೇಲೆ ನಾವು ಫೈಂಡ್ ಔಟ್ ಮಾಡ್ತೇವೆ. ದೆನ್ ಪ್ರಾಬ್ಲಮಲ್ಲಿ ನೋಡಿ, ಕ್ವಶನಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿ. ಸ್ಟಾರ್ಟಿಂಗಲ್ಲೇ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಇನ್ ಬ್ರ್ಯಾಕೆಟಲ್ಲಿ ಅಸ್ಯೂಮ್ಡ್ ಬಿಫೋರ್ ಟ್ಯಾಕ್ಸೇಷನ್ ಆಗಿದೆ ಅಂತ ನಾವು ಅನ್ಕೋಬೇಕು. ನೆಟ್ ಪ್ರಾಫಿಟ್ ಅಮೌಂಟ್ 3,50,000, ದಟ್ ಈಸ್ ಪ್ಲಸ್ 3,50,000. ದೆನ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ಸ್ ಫಾರ್ ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಡೆಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಡೆಪ್ರಿಸಿಯೇಷನ್ ಅಮೌಂಟ್ 1 lakh ಕೊಟ್ಟಿದ್ದಾರೆ. ದಟ್ ಈಸ್ ಆಲ್ಸೋ ವಿ ಹ್ಯಾವ್ ಟು ಮೇಕ್ ಪ್ಲಸ್. ಓಕೆ, ಪ್ಲಸ್ 1 lakh. ದೆನ್ ಸೆಕೆಂಡ್ ಐಟಮ್ ಕೊಟ್ಟಿದ್ದಾರೆ, ಸೇಲ್ ಆಫ್ ಅಸೆಟ್ ಕೊಟ್ಟಿದ್ದಾರೆ. ದಟ್ ಈಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಅಂತ ಎಂಟ್ರಿ ಮಾಡ್ತೇವೆ. ದೆನ್ ಮೈನಸ್ 40,000. ನೆಕ್ಸ್ಟ್ ಐಟಮ್ ಯಾವ್ದು ಕೊಟ್ಟಿದ್ದಾರೆ ಕ್ವಶನಲ್ಲಿ, ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ. ದಟ್ ಈಸ್ ಪ್ಲಸ್ 5,000 ಬರ್ತದೆ. ದೆನ್ ನೆಕ್ಸ್ಟ್ ಐಟಮ್ ಕೊಟ್ಟಿರೋದು ಅಡ್ಜಸ್ಟ್ಮೆಂಟಲ್ಲಿ ಇನ್ಕ್ರೀಸ್ ಇನ್ ಟ್ರೇಡ್ ರಿಸೀವೇಬಲ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಟ್ರೇಡ್ ರಿಸೀವೇಬಲ್ ಏನಾಗ್ತದೆ, ಕರೆಂಟ್ ಅಸೆಟ್ ಆಗ್ತದೆ. ಸೊ ಇನ್ಕ್ರೀಸ್ ಮಾಡಿದ್ದಾರೆ. ದಟ್ ಈಸ್ ಆಲ್ಸೋ ಮೈನಸ್ ಮಾಡ್ತೇವೆ, ಮೈನಸ್ 30,000. ದೆನ್ ನೆಕ್ಸ್ಟ್ ಫಿಫ್ತ್ ಒನ್ ಅಡ್ಜಸ್ಟ್ಮೆಂಟಲ್ಲಿ ಇನ್ಕ್ರೀಸ್ ಇನ್ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ಕ್ರೀಸ್ ಇನ್ ಟ್ರೇಡ್ ಪೇಯೇಬಲ್ಸ್ ಅಂತ ಕೊಟ್ಟಿದ್ದಾರೆ. ಟ್ರೇಡ್ ಪೇಯೇಬಲ್ ನಾರ್ಮಲಿ ಏನಾಗ್ತದೆ, ಕರೆಂಟ್ ಲಯಾಬಿಲಿಟಿ. ಸೊ ಅದಕ್ಕಾಗಿ ಅದನ್ನು ಪ್ಲಸ್ ಮಾಡ್ತೇವೆ, ದಟ್ ಮೀನ್ಸ್ ಆ್ಯಡ್ ಮಾಡ್ತೇವೆ, ಪ್ಲಸ್ 40,000 ಆಗ್ತದೆ. ದೆನ್ ಫೈನಲ್ ಆನ್ಸರ್ ಎಷ್ಟು ಬರ್ತದೆ ಕೇಳಿದ್ರೆ, ಪ್ಲಸ್ 4,25,000 ಬರ್ತದೆ. ದಟ್ ಈಸ್ ಆನ್ಸರ್. ಕ್ಯಾಶ್ ಇನ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಬಂದ್ಬಿಟ್ಟು ಅದನ್ನು ಪ್ಲಸ್ ಅಂದರೆ ಪ್ಲಸ್ ಇಡಬೇಕು, ಮೈನಸ್ ಬಂದರೆ ಮೈನಸ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಪ್ಲಸ್ ಬಂದಿರೋದ್ರಿಂದ ಪ್ಲಸ್ 4,25,000 ಅಂತ ಇಟ್ಟಿದ್ರೆ ಈ ಪ್ರಾಬ್ಲಮ್ ಮುಗೀತದೆ.